ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ವಿರುದ್ಧದ ಜ್ವಾಲಾಗ್ನಿ ಧಗಧಗಿಸ್ತಾ ಇದೆ. ರೈತರು ಮಠ ಮಂದಿರಗಳು ವಕ್ಫ್ಗೆ ಸೇರಿದ್ದು ಅಂತ ನೋಟಿಸ್ ಕೊಟ್ಟ ಬಳಿಕ ಮಠಾಧೀಶರ ಪರಿಷತ್ ಈಗ ಅಖಾಡಕ್ಕಿಳಿದು ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದೆ. ನಿಮಗೆ ಎಚ್ಚರಿಕೆ ಗಂಟೆ. ರೈತರ ಜಮೀನು ಮಠ ಮಂದಿರಗಳಿಗೆ ವಕ್ಫ್ ನೋಟಿಸ್ ನೀಡಿದೆ. ಆದರೆ ವಕ್ಫ್ ಬೋರ್ಡ್ ಹಾವಳಿ ಮಿತಿ ಮೀರ್ತಾ ಇದ್ದಂತೆ ಮಠಾಧೀಶರ ಪರಿಷತ್ ಸಿಡಿದೆದ್ದಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಮಠಾಧೀಶರು ಗುಡುಗಿದ್ದಾರೆ. ರೈತರ ಜಮೀನು ವಿಚಾರದಲ್ಲಿ ರಾಜಿ ಇಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ವೋಟ್ ಹಾಕಿದ ಮಾತ್ರ ನೀವು MLA ಆಗ್ತೀರಿ, ಮಂತ್ರಿ ಆಗ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ. ವಕ್ಫ್ ಬೋರ್ಡ್ಗೆ ಮಠಾಧೀಶರ ಎಚ್ಚರಿಕೆ. ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ. ರೈತರ ಜಮೀನುಗಳಿಗೆ ನೋಟಿಸ್ ನೀಡ್ತಾ ಇರುವ ವಕ್ಫ್ ಬೋರ್ಡ್ ವಿರುದ್ಧ ಮಠಾಧೀಶರು ಕೆಂಡಾಮಂಡಲರಾಗಿದ್ದಾರೆ. ರೈತರ ಜಮೀನು ವಿಚಾರದಲ್ಲಿ ಯಾವ ರಾಜಿ ಇಲ್ವೇ ಇಲ್ಲ, ಹಿಂದೂಗಳನ್ನ ತಡವಿದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಎಂದು ರೈತರ ಬೆನ್ನಿಗೆ ಅಖಂಡ ಬಳ್ಳಾರಿ ಮಠಾಧೀಶರ ಪರಿಷತ್ ನಿಂತಿದೆ. ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ರೈತರ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಯಾವ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರಿ? ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ. ಇಲ್ಲ ಅಂದರೆ ನಿಮಗೆ ಎಚ್ಚರಿಕೆ ಗಂಟೆ. ಅವರು ಜಾತಿಯಿಂದ ಮುಸ್ಲಿಂ ಆಗಿದ್ದರೂ ಸಹಿತ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಅಂತಕ್ಕಂಥದ್ದು ತಲೆಯಲ್ಲಿರಬೇಕು. ನಾನೊಬ್ಬ ಸಚಿವ, ಇಡೀ ಕರ್ನಾಟಕ ಜನರಿಗೆ ಮಂತ್ರಿ ಅಂತಕ್ಕಂಥ ಪ್ರಜ್ಞೆ ಜಮೀರ್ ಅಹಮದ್ ಅವರು ಇಟ್ಕೋಬೇಕು. ಇವತ್ತು ಬರೀ ಮುಸಲ್ಮಾನರಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ, ಬರೀ ಹಿಂದೂಗಳಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ವೋಟ್ ಹಾಕಿದ್ದಕ್ಕೆ ಮಾತ್ರ ನೀವು MLA ಆಗ್ತೀರಿ, ಮಂತ್ರಿ ಆಗ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ. ಇತ ವಕ್ಫ್ ವಿರುದ್ಧ ಹೋರಾಟಕ್ಕಿಳಿದಿರುವ ಯತ್ನಾಳ್ ವಿರುದ್ಧ ಜೆಡಿಎಸ್ ಮುಖಂಡ ಮೆಹಬೂಬ್ ಪಾಷಾ ಕಿಡಿಕಾರಿದ್ದಾರೆ. ವಿಜಯೇಂದ್ರ ವಿರುದ್ಧ ನಿನಗೆ ಜಿದ್ದು ಇರೋದು, ಜಮೀನು ಭೂಮಿ ಯಾರಪ್ಪಂದೂ ಅಲ್ಲ, ನಾವು ಈ ಭೂಮಿಯ ಮಕ್ಕಳು, ಇಲ್ಲೇ ಹುಟ್ಟಿರೋದು, ನಮ್ಮನ್ನ ಸುಮ್ಮನೆ ರೊಚ್ಚಿಗೇಳಿಸೋದು ಬೇಡ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ನಿನ್ನ ದೇಶ ಇರೋದು ಯಡಿಯೂರಪ್ಪನ ಮಗನ ಜೊತೆಲಿ. ಜಮೀನು ಭೂಮಿ ಯಾರ ಅಪ್ಪಂದು ಅಲ್ಲ, ನಾವು ಈ ಭೂಮಿ ಮಕ್ಕಳೇ, ಈ ಭೂಮಿಲೇ ಹುಟ್ಟಿರೋರು, ನಮಗೂ ಹಕ್ಕಿದೆ. ನಿನಗೆ ಎಷ್ಟು ಹಾಕದೆ ನಮಗೂ ಹಂಗೆ ಅಷ್ಟೇ ಹಕ್ಕಿದೆ. ರಾಜ್ಯಾದ್ಯಂತ ವಕ್ಫ್ ಬಿರುಗಾಳಿ ಎದ್ದಿದ್ದು ಮಠಾಧೀಶರು ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ವಕ್ಫ್ ಕಿತಾಪತಿ ನಿಲ್ಲದಿದ್ರೆ ಹೋರಾಟ ಉಗ್ರವಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ವಿರುದ್ಧದ ಜ್ವಾಲಾಗ್ನಿ ಧಗಧಗಿಸ್ತಾ ಇದೆ. ರೈತರು ಮಠ ಮಂದಿರಗಳು ವಕ್ಫ್ಗೆ ಸೇರಿದ್ದು ಅಂತ ನೋಟಿಸ್ ಕೊಟ್ಟ ಬಳಿಕ ಮಠಾಧೀಶರ ಪರಿಷತ್ ಈಗ ಅಖಾಡಕ್ಕಿಳಿದು ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದೆ. ನಿಮಗೆ ಎಚ್ಚರಿಕೆ ಗಂಟೆ. ರೈತರ ಜಮೀನು ಮಠ ಮಂದಿರಗಳಿಗೆ ವಕ್ಫ್ ನೋಟಿಸ್ ನೀಡಿದೆ. ಆದರೆ ವಕ್ಫ್ ಬೋರ್ಡ್ ಹಾವಳಿ ಮಿತಿ ಮೀರ್ತಾ ಇದ್ದಂತೆ ಮಠಾಧೀಶರ ಪರಿಷತ್ ಸಿಡಿದೆದ್ದಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಮಠಾಧೀಶರು ಗುಡುಗಿದ್ದಾರೆ. ರೈತರ ಜಮೀನು ವಿಚಾರದಲ್ಲಿ ರಾಜಿ ಇಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ವೋಟ್ ಹಾಕಿದ ಮಾತ್ರ ನೀವು MLA ಆಗ್ತೀರಿ, ಮಂತ್ರಿ ಆಗ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ. ವಕ್ಫ್ ಬೋರ್ಡ್ಗೆ ಮಠಾಧೀಶರ ಎಚ್ಚರಿಕೆ. ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ. ರೈತರ ಜಮೀನುಗಳಿಗೆ ನೋಟಿಸ್ ನೀಡ್ತಾ ಇರುವ ವಕ್ಫ್ ಬೋರ್ಡ್ ವಿರುದ್ಧ ಮಠಾಧೀಶರು ಕೆಂಡಾಮಂಡಲರಾಗಿದ್ದಾರೆ. ರೈತರ ಜಮೀನು ವಿಚಾರದಲ್ಲಿ ಯಾವ ರಾಜಿ ಇಲ್ವೇ ಇಲ್ಲ, ಹಿಂದೂಗಳನ್ನ ತಡವಿದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಎಂದು ರೈತರ ಬೆನ್ನಿಗೆ ಅಖಂಡ ಬಳ್ಳಾರಿ ಮಠಾಧೀಶರ ಪರಿಷತ್ ನಿಂತಿದೆ. ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ರೈತರ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಯಾವ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರಿ? ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ. ಇಲ್ಲ ಅಂದರೆ
ನಿಮಗೆ ಎಚ್ಚರಿಕೆ ಗಂಟೆ. ಅವರ ಜಾತಿಯಿಂದ ಮುಸ್ಲಿಂ ಆಗಿದ್ದರೂ ಸಹಿತ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಅಂತಕ್ಕಂಥದ್ದು ತಲೆಯಲ್ಲಿರಬೇಕು. ನಾನೊಬ್ಬ ಸಚಿವ, ಇಡೀ ಕರ್ನಾಟಕ ಜನರಿಗೆ ಮಂತ್ರಿ ಅಂತಕ್ಕಂಥ ಪ್ರಜ್ಞೆ ಜಮೀರ್ ಅಹ್ಮದ್ ಅವರು ಇಟ್ಕೋಬೇಕು. ಇವತ್ತು ಬರೀ ಮುಸಲ್ಮಾನರಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ, ಬರೀ ಹಿಂದೂಗಳಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಓಟ್ ಹಾಕಿದ್ದಕ್ಕೆ ಮಾತ್ರ ನೀವು MLA ಆಗ್ತೀರಿ, ಮಂತ್ರಿ ಆಗ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ. ಇತ ವಕ್ಫ್ ವಿರುದ್ಧ ಹೋರಾಟಕ್ಕಿಳಿದಿರುವ ಯತ್ನಾಳ್ ವಿರುದ್ಧ ಜೆಡಿಎಸ್ ಮುಖಂಡ ಮೆಹಬೂಬ್ ಪಾಷಾ ಕಿಡಿಕಾರಿದ್ದಾರೆ. ವಿಜಯೇಂದ್ರ ವಿರುದ್ಧ ನಿನಗೆ ಜಿದ್ದು ಇರೋದು, ಜಮೀನು ಭೂಮಿ ಯಾರಪ್ಪಂದೂ ಅಲ್ಲ, ನಾವು ಈ ಭೂಮಿಯ ಮಕ್ಕಳು, ಇಲ್ಲೇ ಹುಟ್ಟಿರೋದು, ನಮ್ಮನ್ನ ಸುಮ್ಮನೆ ರೊಚ್ಚಿಗೇಳಿಸೋದು ಬೇಡ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಒಂದು ಮಾತು ಹೇಳ್ತೀನಿ ಕೇಳ್ಕೊ, ನಿನ್ನ ದೇಶ ಇರೋದು ಯಡಿಯೂರಪ್ಪನ ಮಗನ ಜೊತೆಲಿ. ಜಮೀನು ಭೂಮಿ ಯಾರ ಅಪ್ಪಂದು ಅಲ್ಲ, ನಾವು ಈ ಭೂಮಿ ಮಕ್ಕಳೇ, ಈ ಭೂಮಿಲೇ ಹುಟ್ಟಿರೋರು, ನಮಗೂ ಹಕ್ಕಿದೆ. ನಿನಗೆ ಎಷ್ಟು ಹಾಕದೆ ನಮಗೂ ಹಂಗೆ ಅಷ್ಟೇ ಹಕ್ಕಿದೆ. ರಾಜ್ಯಾದ್ಯಂತ ವಕ್ಫ್ ಬಿರುಗಾಳಿ ಎದ್ದಿದ್ದು ಮಠಾಧೀಶರು ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ವಕ್ಫ್ ಕಿತಾಪತಿ ನಿಲ್ಲದಿದ್ರೆ ಹೋರಾಟ ಉಗ್ರವಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ವಿರುದ್ಧದ ಜ್ವಾಲಾಗ್ನಿ ಧಗಧಗಿಸ್ತಾ ಇದೆ. ರೈತರು ಮಠ ಮಂದಿರಗಳು ವಕ್ಫ್ಗೆ ಸೇರಿದ್ದು ಅಂತ ನೋಟಿಸ್ ಕೊಟ್ಟ ಬಳಿಕ ಮಠಾಧೀಶರ ಪರಿಷತ್ ಈಗ ಅಖಾಡಕ್ಕಿಳಿದು ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದೆ. ನಿಮಗೆ ಎಚ್ಚರಿಕೆ ಗಂಟೆ. ರೈತರ ಜಮೀನು, ಮಠ ಮಂದಿರಗಳಿಗೆ ವಕ್ಫ್ ನೋಟಿಸ್ ನೀಡಿದೆ. ಆದರೆ ವಕ್ಫ್ ಬೋರ್ಡ್ ಹಾವಳಿ ಮಿತಿ ಮೀರ್ತಾ ಇದ್ದಂತೆ ಮಠಾಧೀಶರ ಪರಿಷತ್ ಸಿಡಿದೆದ್ದಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಮಠಾಧೀಶರು ಗುಡುಗಿದ್ದಾರೆ. ರೈತರ ಜಮೀನು ವಿಚಾರದಲ್ಲಿ ರಾಜಿ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಓಟ್ ಹಾಕಿದ್ದಕ್ಕೆ ಮಾತ್ರ ನೀವು MLA ಆಗ್ತೀರಿ, ಮಂತ್ರಿ ಆಗ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ. ವಕ್ಫ್ ಬೋರ್ಡ್ಗೆ ಮಠಾಧೀಶರ ಎಚ್ಚರಿಕೆ. ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ. ರೈತರ ಜಮೀನುಗಳಿಗೆ ನೋಟಿಸ್ ನೀಡ್ತಾ ಇರುವ ವಕ್ಫ್ ಬೋರ್ಡ್ ವಿರುದ್ಧ ಮಠಾಧೀಶರು ಕೆಂಡಾಮಂಡಲರಾಗಿದ್ದಾರೆ. ರೈತರ ಜಮೀನು ವಿಚಾರದಲ್ಲಿ ಯಾವ ರಾಜಿ ಇಲ್ವೇ ಇಲ್ಲ, ಹಿಂದೂಗಳನ್ನ ತಡವಿದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಎಂದು ರೈತರ ಬೆನ್ನಿಗೆ ಅಖಂಡ ಬಳ್ಳಾರಿ ಮಠಾಧೀಶರ ಪರಿಷತ್ ನಿಂತಿದೆ. ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ರೈತರ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಯಾವ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರಿ? ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ.